ದೇಶದಾಗ ಯಾರೊಬ್ರು ಖುಷಿ ಆಗಿಲ್ಲ ಅಂತ ನೋಡ್ರಿ. ಖರೇನ ನೋಡ್ರಿ, ಕರ್ನಾಟಕದಾಗ ಯಾರು ಖುಷಿ ಆಗಿಲ್ರಿ. ಇಷ್ಟು ಮಂದಿ ರೈತರ ಕಣ್ಣೀರ್ ಹಾಕತಾರ, ಗೋಳ್ಯಾಡತ್ತಾರ. ನಿಮಗದ ಭಯ ಅನ್ನಿಸ್ಲಿಲ್ಲ? ನೀವು ಈ ಉಮರ್ ಖಾಲಿದನ್ ಸಂಬಂಧ ಅಳ್ಕೋತ್ ಕೂತೀರಿ. ಸಂತ್ಯ ಕಳ್ಕೊಂಡಿದ್ ಹುಡುಗರು ನಿಮ್ಮಂಗ ಅಳಂಗಿಲ್ಲ, ಹಂಗ ಅಳಾಕತ್ತೀರ. ಅದು ಯಾರ ಸಂಬಂಧ್ರಿ? ನಿಮಗ ಅದ್ರ ಸುತ್ತ ನಡ್ಯಾಕತ್ತಿದ್ ರಾಜಕಾರಣ ಅಪಾಯ ಅನ್ಸೈತಿ. ಮಾತಾಡೋ ವಿಷಯ ಸಾವಿರ ತುಂಬ್ಯಾವ, ಅದನ್ನೆಲ್ಲ ಬಿಡ್ತೀರಿ, ಇಂಥವ್ ಮಾತಾಡ್ಕೋತ ಕುಂದಿರ್ತೀರಿ. ನಮಸ್ಕಾರ ರೀ. ಮೊನ್ನೆ ಅಷ್ಟನ ಪ್ರಕಾಶ್ ರಾಜ್ ಅವರು ಬೆಂಗಳೂರಿಗೆ ಬಂದಿದ್ರು ನೋಡ್ರಿ. ಯಾವ್ದಾರೆ ಸಿನಿಮಾ ಶೂಟಿಂಗ್ ಬಂದಾರ ಅನ್ಕೊಂಡ್ರೇನ್? ಇಲ್ರಿ, ಅವರು ಅದ್ಯಾವುದೋ ಒಂದು ಬುಕ್ ರಿಲೀಸ್ ಮಾಡಕ್ ಬಂದಿದ್ರು. ಆ ಬುಕ್ ಹೆಸರ ಭಗವಂತನ ಸಾವು ಅಂತ. ಆ ಬುಕ್ ಹೆಸರ ವಿಚಿತ್ರವಾಗೈತಿ. ಅಸಲಿಗೆ ಇದು ಯಾವುದೋ ಒಂದು ಮಲಯಾಳಂ ಬುಕ್ಕ ಕನ್ನಡಕ್ಕ ಭಾಷಾಂತರ ಆಗೈತಿ. ಅದನ್ನ ರಿಲೀಸ್ ಮಾಡಾಕಂತ ಇವ್ರು ಬಂದಿದ್ರು ನೋಡ್ರಿ. ಬಂದವ್ರ ಆ ಬುಕ್ ರಿಲೀಸ್ ಮಾಡಿದ್ರು, ಆ ಬುಕ್ಕಿನ ಬಗ್ಗೆ ಏನಾರೇ ಮಾತಾಡಿದ್ರು, ಹಾದ್ರು. ಇಷ್ಟ ಮಾಡಲಿಲ್ಲ. ಅವರು ಪ್ರಕಾಶ್ ರಾಜ್ ಅವ್ರ ಅದಾರ. ಜಸ್ಟ್ ಆಸ್ಕಿಂಗ್ ಅಂತ ಹೇಳಿ ಇದ್ದುದು ಬಿದ್ದುದು ಎಲ್ಲ ಕೇಳ್ಕೊತ ಕೂತಿರ್ತಾರ. ಹಿಂಗ ಒಂದು ಹೇಳಿಕೆ ಕೊಟ್ಟಾರ ನೋಡ್ರಿ. ದೇಶದಾಗ ಯಾರೊಬ್ರು ಖುಷಿ ಆಗಿಲ್ಲ ಅಂತ ನೋಡ್ರಿ. ಅಪ್ಪಿ ತಪ್ಪಿ ಪ್ರಕಾಶ್ ರಾಜ್ ಅವರ ಕರೆ ಹೇಳಿರ್ ನೋಡ್ರಿ. ಬೆಂಗಳೂರಿಗೆ ಬಂದ ಕರ್ನಾಟಕದಾಗಿರೋ ಸ್ಥಿತಿ ನೋಡಿ ನಿಮ್ಗೆ ಹಂಗ ಅನಿಸಿರ್ಬೇಕೇನೋ. ಖರೇನ ನೋಡ್ರಿ, ಕರ್ನಾಟಕದಾಗ ಯಾರು ಖುಷಿ ಆಗಿಲ್ರಿ. ರೈತರನ್ನ ಹಿಡ್ಕೊಂಡು ಎಲ್ಲಾರನು ದಿಕ್ಕೆಟ್ಟ ಕಂಗಾಲಾಗಿ ಕೂತಾರ ನೋಡ್ರಿ. ಯಾವಾಗ ವಕ್ಫ್ ಅನ್ನೋ ಭೂತ ಬಂದು ಅವ್ರ ಹೊಲ ಮನೆ ಕಸ್ಕೋತೈತೋ ಅಂತ ಹೇಳಿ ಅಂಜ್ಕೋತ ಖುಷಿ ಅನ್ನೋದನ್ನ ಮರ್ತು ಬಿಟ್ಟಾರ ನೋಡ್ರಿ. ವಕ್ಫ್ ಒಳಗ ತಿದ್ದುಪಡಿ ಬರ್ತೈತಿ ಅಂತ ಹೇಳಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಘೋಷಣೆ ಆಗಿ ಅದ್ರ ಕೆಲಸ ಸ್ಟಾರ್ಟ್ ಮಾಡೋ ಮುಂಚೆನ ವಕ್ಫ ತನ್ನ ಜಾಲನ ಎಲ್ಲ ಕಡೆ ಹರಿಬಿಡತೈತಿ. ಮಂದಿ ನಿದ್ದಿ ಬಿಟ್ಟ ಇದ್ರದ ಚಿಂತೆ ಮಾಡಾತಾರ, ಬೀದಿಗಿಳಿದ ಹೋರಾಟನೂ ಮಾಡಾತಾರ. ಇಂತಾದ್ರಾಗ ಅವರು ಖುಷಿಯಾಗಿರಕ ಎಲ್ಲಿ ಸಾಧ್ಯ ಐತ್ರಿ? ಪ್ರಕಾಶ್ ರಾಜ್ ಅವ್ರ, ನೀವು ಒಂದ್ ರೀತಿ ಕರೆ ಮಾತಾಡಿರ್ ನೋಡ್ರಿ. ಪ್ರಕಾಶ್ ರಾಜ್ ಅವರು ಯಾರೂ ಖುಷಿಯಾಗಿಲ್ಲ ಅಂತೆಲ್ಲ ಮಾತಾಡಿದ್ರು. ಅದನ್ನು ಕರ್ನಾಟಕದಾಗನ ಮಾತಾಡಿದ್ ನೋಡಿ ಮೇ ಬಿ ಇವ್ರಿಗೆ ವಕ್ಫ್ ಮಾಡಾಕತ್ತಿದ್ದೆಲ್ಲ ನೋಡಿ ರೈತರು ಜನರು ಕಂಗಾಲಾಗಿದ್ ನೋಡಿ ಹಿಂಗೆ ಹೇಳ್ಯಾರ ಅನ್ಕೊಂಡು ನಾ ಇವ್ರು ಟ್ವಿಟ್ಟರ್ಗೆ ಹೋಗಿ ನೋಡಿದ್ನಿರಪ್ಪ. ಏನಾರೆ ರೈತರಿಗೆ ಸಾಂತ್ವನ ಏನಾರೆ ಹೇಳ್ಯಾರೇನು ಅಂತ ನೋಡಾಕ. ಅಲ್ಲಿ ಏನಿತ್ರಿ, ಅಲ್ಲಿ ಒಂದು ಲೇಖನಿ ಹಾಕ್ಯಾರ, ವಕ್ಫ್ ಸುತ್ತ ಇರೋ ಸುಳ್ಳು ಕರೆ ಅಂತ ಹೇಳಿ. ಅದನ್ನು ಬ್ಯಾರೆ ಯಾರೋ ಬರ್ದಿದ್ದು. ಅದ್ರ ಮ್ಯಾಲ ಇವ್ರೊಂದ್ ಲೈನ್ ಬರ್ದಾರ, ವಕ್ಫ್ ಹೆಸರಿನ್ಯಾಗ ನಡೀತಿರೋ ಅಪಾಯದ ರಾಜಕಾರಣ ಹಂಗ ಹಿಂಗ ಅಂತ ಬರ್ದಿರಿ. ನಿಮಗ ಅದ್ರ ಸುತ್ತ ನಡ್ಯಾಕತ್ತಿದ್ ರಾಜಕಾರಣ ಅಪಾಯ ಅನ್ಸೈತಿ. ಖರೆ ನಿಮಗ ವಕ್ಫ್ ಕಾಯ್ದೆ ಅಪಾಯ ಅನ್ನಿಸ್ಲಿಲ್ಲ ನೋಡ್ರಿ. ಇಷ್ಟು ಮಂದಿ ರೈತರ ಕಣ್ಣೀರ್ ಹಾಕತಾರ, ಗೋಳ್ಯಾಡತ್ತಾರ. ನಿಮಗದ ಅಪಾಯ ಅನ್ನಿಸ್ಲಿಲ್ಲ. ಅದ್ರ ಸುತ್ತ ನಡೆಯೋ ರಾಜಕೀಯ ಅಪಾಯ ಅನ್ಸಾಕತ್ತೈತಿ. ದಿನ ಬೆಳಗಾದ್ರ ಅಲ್ಲಿ ಅಷ್ಟು ಎಕರೆ ವಕ್ಫ್ ತನ್ನ ವಶ ಮಾಡ್ಕೋತು, ಇಲ್ಲಿ ಇಷ್ಟು ಎಕರೆ ಮಾಡ್ಕೋತು, ಅಲ್ಲೊಂದು ದೇವಸ್ಥಾನ, ಇಲ್ಲೊಂದು ಮಠ, ಅಲ್ಲೊಂದು ಸ್ಮಶಾನ, ಹಿಂಗ ಇದ್ದಿದ್ದು ಬದ್ದಿದ್ದು ಎಲ್ಲಾನು ತಂದ ಆಸ್ತಿ ಅಂತ ವಕ್ಫ ಹೇಳ್ಕೋತಾ ಹೊಂಟೈತಿ. ಇದೆಲ್ಲಾನು ನಿಮ್ಗ ಅಪಾಯ ಅನಿಸ್ವತ್ತ, ಹೌದಿಲ್ರಿ ಪ್ರಕಾಶ್ ರಾಜ್ ಅವ್ರ? ನಾ ನಿಮ್ಮನ್ನ ಜಸ್ಟ್ ಆಸ್ಕ್ ಮಾಡತ್ತೀನಿ. ನಾ ಒಬ್ಬಕ್ಕೆ ಅಲ್ಲ, ಮಂದಿನೂ ನಿಮ್ಮನ್ನ ಆಸ್ಕ್ ಮಾಡತ್ತಾರ. ನೀವು ಇದಕ್ಕೆ ಜಸ್ಟ್ ಆನ್ಸರ್ ಮಾಡ್ಬೇಕು ನೋಡ್ರಿ. ಇನ್ನ ವಕ್ಫ್ ಭೂತ ಒಂದ್ ಕಡೆ ಹತ್ತೈತಿ ಬೆನ್ನ ಅಂದ್ರ ಮಲೆನಾಡಿನೊಳಗ ಮತ್ ನಕ್ಸಲರು ಬೇರ್ ಬಿಟ್ಟಾರ. ಅಲ್ಲಿ ಮಂದಿನೂ ಅಂಜಿಕೆ ಒಳಗ ಬದುಕಾಕತ್ತಾರ. ಯಕಾಡ್ ಹಾಶಿ ಯಾ ನಕ್ಸಲ್ ಬಂದ ಹನಿಗೆ ಗುಂಡಿಡ್ತಾನು, ಬಂದೂಕಿಟ್ಟ ಅಂಜಿಸ್ತಾನು, ಇಲ್ಲಂದ್ರ ಯಕಾಡಿಂದ ಎಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತಾರು ಅಂತ ಹೇಳಿ ಅಲ್ಲಿ ಮಂದಿ ಅಂಜಾಕತ್ತಾರ. ಆ ಅಂಜಿಕೆ ಒಳಗ ಅವರು ಖುಷಿಯಾಗಿಲ್ಲ. ಪ್ರಕಾಶ್ ರಾಜ್ ಅವ್ರ, ನೀವು ಇದೆಲ್ಲದ್ರ ಬಗ್ಗೆ ಮಾತಾಡ್ಬೇಕ್ರಿ. ನಿಮ್ಮ ಮಾತೇನಾರ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಕೇಳ್ತೈತೇನೋ ನೋಡ್ಬೇಕಾಗೈತ್ರಿ. ನಮಗೆಲ್ಲ ಅನ್ಸೋ ಮಟ್ಟಿಗೆ ಕೇಳ್ತಾರು ಅನ್ನಿಸ್ತೈತಿ. ನೀವು ಆಪ್ತರು ಭಾಳ ಅದಿರಲ್ಲ. ವಕ್ಫ್ ಬಗ್ಗೆ ಆಯ್ತು, ನಕ್ಸಲ್ರು ಬಂದಿದ್ರ ಬಗ್ಗೆ ಆಯ್ತು, ಒಟ್ಟು ಮಂದಿಗೆ ಆಗ್ತಿರೋ ಕಷ್ಟದ ಬಗ್ಗೆ ನೀವು ಹ್ಯಾಶ್ಟ್ಯಾಗ್ ಹಾಕಿ ಜಸ್ಟ್ ಆಸ್ಕಿಂಗ್ ಅಂತ ಹಾಕಿದ್ರಿ ಅಂದ್ರೆ ಆ ಸಮಸ್ಯೆ ನೆಕ್ಸ್ಟ್ ದಿನ ಏನಾರ ಟ್ರೋಲರೇ ಆಗಿ ಸರಿ ಆಕೈತೆ ಅಂತ ನೋಡ್ಬೇಕಾಗೈತ್ರಿ. ಹಂಗಾರೆ ಮಾಡ್ರಿ. ನೀವು ಬಾಯಿ ಬಿಟ್ಟು ಕೇಳಲಿಕ್ಕಂದ್ರೂ ನಿಮ್ಮ ಸಾಮಾಜಿಕ ಜಾಲತಾಣದೊಳಗೆ ಜಸ್ಟ್ ಆಸ್ಕರೆ ಮಾಡ್ರಿ. ಅದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಕಾಣಿಸಿ ಸರಿ ಮಾಡ್ತಾರ ನೋಡೋನು. ಹಂಗ ನಿಮ್ಮ ಟ್ವಿಟರ್ ಒಳಗೆ ನೋಡ್ಕೋತ ಹೋದಾಗ ಇನ್ನೊಂದು ವಿಷಯ ಸಿಕ್ತ್ರಿ. ಉಮರ್ ಖಾಲಿದ್ಗ ಬೇಲ್ ಸಿಗ್ಲಿಲ್ಲ ಅಂತೇಳಿ ಗೊಳೋ ಅಂತ ಅಳಾಕತ್ತೀರಿ ಸಣ್ಣ ಹುಡುಗರ್ಗತ್ಲೆ. ಸಂತ್ಯ ಕಳ್ಕೊಂಡಿದ್ ಹುಡುಗರು ನಿಮ್ಮಂಗೆ ಅಳಂಗಿಲ್ಲ, ಹಂಗೆ ಅಳಾಕತ್ತೀರ. ಅದು ಯಾರ ಸಂಬಂಧ್ರಿ? ಒಬ್ಬ ಭಯೋತ್ಪಾದಕಗ
ಬೇಲ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕ. ಅದಕ್ಕೂ ಮೊನ್ನೆ ರಿಟೈರ್ಡ್ ಆದ DY ಚಂದ್ರಚೂಡ್ ಅವ್ರಿಗೆ ಗುರಿ ಮಾಡಿ ಮಾತಾಡ್ತೀರಿ. ಅವ್ರ ಫೋಟೋ ಹಾಕೊಂಡು ಅವ್ರು ಹೇಳಿದ ಸ್ಲೋಗನ್ಗಳು ಹಾಕೊಂಡು ಅವ್ರಿಗೆ ಟ್ಯಾಗ್ ಮಾಡಿ ಕೇಳ್ತೀರಿ. ನಿಮಗ ಉಮರ್ ಖಾಲಿದ್ನ ಬೇಲ್ ಕೊಡಾಕ ಇದ್ರಾಗ ಯಾವುದೂ ಒಂದು ಸಿಗ್ಲಿಲ್ಲೇನ್ರಿ ಅಂತ. ಅದು ಅವ್ರಿಗೆ ಗೊತ್ತಿರ್ತೈತ್ರಿ. ಅವ್ರು ಅಷ್ಟು ವರ್ಷ ಎಕ್ಸ್ಪೀರಿಯನ್ಸಿಂದ ನ್ಯಾಯ ಕೊಟ್ಟಾರ. ಅವ್ರಿಗೆ ಗೊತ್ತೈತಿ ಯಾರು ಹೊರಗಿದ್ರ ಚಲೋ, ಯಾರು ಒಳಗ ಇದ್ರ ಚಲೋ ಅಂಥೇಳಿ. ನೀವು ಅವರಿಗೇ ಪ್ರಶ್ನೆ ಮಾಡ್ತೀರಿ. ಮಾತಾಡೋ ವಿಷಯ 1000 ತುಂಬ್ಯಾವ, ಅದನ್ನೆಲ್ಲ ಬಿಡ್ತೀರಿ. ಇಂಥವು ಮಾತಾಡ್ಕೋತ ಕುಂದಿರ್ತೀರಿ. ಮತ್ತು ನೀವೇ ಹೇಳಿದ ಮಾತು, ದೇಶದಾಗ ಯಾರೂ ಖುಷಿಯಾಗಿಲ್ಲ ಅಂತ. ಒಂದು ಗಾದೆ ಮಾತೈತ್ರಿ, ನಮ್ಮ ಮನಸ್ಸು ಹೆಂಗಿರ್ತೈತ್ಲ ನಮಗೆ ಹಂಗೆ ಜಗತ್ತು ಕಾಣ್ತೈತಂತ್ರಿ. ನೀವು ಈ ಉಮರ್ ಖಾಲಿದನ್ ಸಂಬಂಧ ಅಳ್ಕೋತ ಕೂತೀರಿ, ಅದಕ್ಕೆ ನಿಮಗೆ ಜಗತ್ತ ಖುಷಿಯಾಗಿ ಕಾಣಿಸ್ವಲ್ದು. ನೀವು ಖುಷಿ ಮನಸ್ಲಿ ಜಗತ್ತು ನೋಡಿದ್ರಂದ್ರೆ ಜಗತ್ತು ಖರೆ ಎಷ್ಟು ಖುಷಿಯಾಗೈತೆ ಅಂತ ಗೊತ್ತಾಕೈತಿ. ನೀವು ಮನಸ್ಸಿನಾಗಿಂದ ಅಳಲು, ಆ ನೋವು, ದುಃಖ ಹೊರಗೆ ಹಾಕ್ರಿ, ಅವಾಗ ನಿಮಗೆ ದೇಶ ಖುಷಿ ಕಾಣಿಸ್ತೈತಿ. ಯಾರೋ ಭಯೋತ್ಪಾದಕಗ ಬೇರೆ ಸಿಕ್ಕಿಲ್ಲ ಅಂತ ಒಳಗೊಳಗ ನೀವು ನೋಯ್ಯಾಕತ್ತೀರಿ, ಒಳಗೊಳಗ ಮರಗಾಕತ್ತೀರಲ್ಲ, ಅದಕ್ಕೆ ನಿಮಗೆ ದೇಶ ಒಟ್ಟು ಖುಷಿನ ಕಾಣಿಸ್ವಲ್ತು, ಬರೇ ದುಃಖನ ಕಾಣಕತ್ತೈತಿ. ಇದನ್ನೆಲ್ಲ ನೋಡಿದ್ರೆ ನೀವು ಭಾಳ ನೊಂದಿರಿ ಆ ಒಬ್ಬ ಭಯೋತ್ಪಾದಕನ ಸಂಬಂಧ ಅಂತ ಅನ್ನಿಸ್ತೈತ್ರಿ. ಅದನ್ನ ಒಂದಿಟ ಸೈಡಿಗೆ ಸರಿಸ್ರಿ, ನಕ್ಕೋತಿರ್ರಿ. ಜಗತ್ತು ನಕ್ಕಂಗೆ ಕಾಣಿಸ್ತೈತಿ, ದೇಶನೂ ನಕ್ಕಂಗೆ ಕಾಣಿಸ್ತೈತಿ. ಹಂಗ ಮರಿಬೇಡ್ರಿ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಈ ಎಲ್ಲ ಕಷ್ಟಗಳನ್ನ ಹೇಳ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.